7 ಬೇಡಿಕೆಗಳನ್ನು ನಾವು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಒಂದು ಏನಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕ, ಅಪೂರ್ಣ, ಪಕ್ಷಪಾತದಿಂದ ಕೂಡಿದೆ. ಹಾಗಾಗಿ ಇದನ್ನ ನಾವು ತಿರಸ್ಕರಿಸಬೇಕು, ರಾಜ್ಯ ಸರ್ಕಾರ ಇದನ್ನು ತಿರಸ್ಕರಿಸಬೇಕು. ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ, ಈಗಾಗಲೇ ಈ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗ ಒಂದು ಸಮೀಕ್ಷೆಯನ್ನ ಮಾಡಿದೆ, ಕುಟುಂಬ ಸಮೀಕ್ಷೆಯನ್ನ ಮಾಡಿದೆ. ಆ ಕುಟುಂಬ ಸಮೀಕ್ಷೆ ಏನಾಗಿದೆ, ಆ ಕುಟುಂಬ ಸಮೀಕ್ಷೆಯ ಅಂಕಿಅಂಶಗಳು ಲಭ್ಯವಾದ ನಂತರ, ಹಿಂದುಳಿದ ವರ್ಗಗಳ ಆಯೋಗವು ಮಾಡಿರ್ತಕ್ಕಂಥ ಕುಟುಂಬ ಸಮೀಕ್ಷೆಯ ಅಂಕಿಅಂಶಗಳು ಲಭ್ಯವಾದ ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯ ಅಂಕಿಅಂಶಗಳನ್ನ ತುಲನೆ ಮಾಡಿ, ಕಂಪ್ಯಾರಿಸನ್ ಮಾಡಿದೆ, ಹೋಲಿಕೆ ಮಾಡಿದೆ. ಹೋಲಿಕೆ ಮಾಡಿ ಆದ ನಂತರ ಏನಾದರೂ ದೋಷಗಳ ಕಂಡು ಬಂದಲ್ಲಿ ನೀವು ನಮ್ಮ ಸಮಾಜದ ಸಮೀಕ್ಷೆಯನ್ನ ಮರು ಸಮೀಕ್ಷೆಯನ್ನ ಮಾಡಿ. ಇದು ನಮ್ಮ ಒತ್ತಾಯ ಸರ್ಕಾರ. ಮೂರನೇ ಬೇಡಿಕೆ ಏನಂದ್ರೆ, ರಾಜ್ಯ ಸರ್ಕಾರ ದಿನಾಂಕ 3/9/2025 ಯಾವುದೇ ಮಾನದಂಡವಿಲ್ಲದೆ ಅವೈಜ್ಞಾನಿಕವಾಗಿ ಹೊರಡಿಸಿರ್ತಕ್ಕಂಥ ಮೀಸಲಾತಿ ಆದೇಶವನ್ನು ಹಿಂಪಡೆಯಬೇಕು. ದಿನಾಂಕ 3/9/25 ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸ್ತದೆ, ಅದನ್ನ ಹಿಂಪಡೆಯಬೇಕು ರಾಜ್ಯ ಸರ್ಕಾರ. ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ನಾಲ್ಕನೇ ಬೇಡಿಕೆ ಏನು ಅಂದ್ರೆ, ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಈಗ ಏನು ಒಳ ಮೀಸಲಾತಿ ಆದ ನಂತರ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಏನು ಅಂದ್ರೆ, ಅದು ಸುತ್ತೋಲೆ ಸಂಖ್ಯೆ ಸಾಕಾಯಿ 08 SLP 2024 ಭಾಗ 5 ದಿನಾಂಕ 8/10/2025 ನಿರ್ದೇಶನದಂತೆ ಜಾತಿ ಪ್ರಮಾಣ ಪತ್ರವನ್ನ ABC ಎಂದು ವರ್ಗೀಕರಿಸಿದ್ದಾರೆ. ಇದನ್ನ ಹಿಂಪಡೆದು, ನಮಗೆ ABC ಗುಂಪು ಬೇಕಾಗಿಲ್ಲ ನಮಗೆ, ಆದ್ರಿಂದ ಇದನ್ನು ಹಿಂಪಡೆದು ಮೂಲ ಜಾತಿಯನ್ನು ನಮೂದಿಸಿ ಜಾತಿ ಪ್ರಮಾಣ ಪತ್ರಗಳನ್ನ ನೀಡಲು ಸೂಕ್ತ ಆದೇಶವನ್ನ ಗಣರಾಜ್ಯ ಸರ್ಕಾರ ಹೊರಡಿಸಬೇಕು. ಐದನೇ ಪ್ರಮುಖ ಬೇಡಿಕೆ ನಮ್ದು ಏನು ಅಂದ್ರೆ, ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಈಗಾಗಲೇ ಕಾಯಂ ಜಾತಿ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ಈಗಾಗಲೇ ಹಿಂದೆ ನಾವೆಲ್ಲ ಪಡ್ಕೊಂಡಿದ್ದೇವೆ ಕಾಯಂ ಜಾತಿ ಪ್ರಮಾಣ ಪತ್ರವನ್ನು. ಈ ಕಾಯಂ ಜಾತಿ ಪ್ರಮಾಣ ಪತ್ರಕ್ಕೆ ಹೊಸ ಜಾತಿ ಪ್ರಮಾಣ ಪತ್ರವನ್ನ ಪರಿಗಣಿಸಿ ಎಂದು ಸೂಕ್ತ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಬೇಕು. ಕಾಯಂ ಜಾತಿ ಪ್ರಮಾಣ ಪತ್ರ ಇದ್ದೇ ಇದೆ, ಅದಕ್ಕೆ ನಾವು ಮೂಲ ಜಾತಿಯನ್ನು ನಮೂದಿಸಬೇಕು. ಮೂಲ ಜಾತಿಯನ್ನು ನಮೂದಿಸಿ ನಂತರ ನಮಗೆ ಜಾತಿ ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ರಾಜ್ಯ ಸರ್ಕಾರವನ್ನ ನಾವು ಈ ಮುಖ್ಯನ ಮುಖ್ಯನ. ಆಮೇಲೆ ಪರಿಶಿಷ್ಟ ಜಾತಿ ಬಲಗೈ ಸಮಾಜಕ್ಕೆ ಸೇರಿದಂತ 63 ಜಾತಿಗಳಿವೆ. ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿದಂತ 63 ಜಾತಿಗಳು ನಮ್ಮಲ್ಲಿದ್ದಾವೆ. ಇವರಿಗೆ ನಮಗೆ ಬಲಗೈ ಗುಂಪಿನಲ್ಲೇ ಶಿಕ್ಷಣ, ಉದ್ಯೋಗ ಮತ್ತು ಇತರೆ ಸೌಲಭ್ಯಗಳು ದೊರಕುವ ಹಾಗೆ ಗಣರಾಜ್ಯ ಸರ್ಕಾರ ಮಾಡಬೇಕು. ಒಂದು ಆದೇಶವನ್ನು, ಸೂಕ್ತ ಆದೇಶವನ್ನು ಕೂಡ ಹೊರಡಿಸಬೇಕು ಅಂತ ರಾಜ್ಯ ಸರ್ಕಾರವನ್ನು ನಾನು ತಮ್ಮುಖೇನ ಒತ್ತಾಯವನ್ನು ಮಾಡ್ತೇನೆ. ಕೊನೆಯದಾಗಿ ನಮ್ಮ ಕೊನೆಯ ಬೇಡಿಕೆ, 7ನೇ ಬೇಡಿಕೆ ಏನು ಅಂದ್ರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಒಳ ಮೀಸಲಾತಿ ಸಮೀಕ್ಷೆ ನಡೆಸತಕ್ಕಂಥ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಏನು ವಲಯ ಸಮಾಜ ಏನಿದೆ ಕೇವಲ 220 ಅಂತ ತೋರಿಸಿದ್ದಾರೆ. 223 ಅಂತ ಇಷ್ಟೇ ವಲಯ ಸಮಾಜದವರು 223 ಜನಸಂಖ್ಯೆ ಇರೋದು ಅಂತ ಸಮೀಕ್ಷೆ ವರದಿನಲ್ಲಿ ದಾಖಲಿಸಿದ್ದಾರೆ. ಬಟ್ ಇದು ಅವೈಜ್ಞಾನಿಕ, ಇದು ಅಸ್ಪಷ್ಟ, ಇಲ್ಲಿ ಸ್ಪಷ್ಟತೆ ಇಲ್ಲ. ಹಾಗಾಗಿ ಇದನ್ನ ಮರುಪರಿಶೀಲನೆ ಮಾಡಬೇಕು. ಇಲ್ಲಿ ಉದ್ದೇಶ ಇದೆ, ಇಲ್ಲಿ ಉದ್ದೇಶಪೂರ್ವಕವಾಗಿ ಈ ಒಂದು ಡಿಜಿಟ್ ಅನ್ನ ಇಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಜನಸಂಖ್ಯೆಯನ್ನು ಕಡಿಮೆ ಮಾಡೋದ್ರಿಂದ ಈಗೇನು ಈ ಆಯೋಗದ ಅಧ್ಯಕ್ಷರಿದ್ರು, ಆಮೇಲೆ ಆಯೋಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು
ಇದ್ರು ಅವರ ಮೇಲೆ ನಾವು ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಮೊಕದ್ದಮೆ ದಾಖಲಿಸಿ ವಿಶೇಷ ತನಿಖಾ ತಂಡವನ್ನ ನೇಮಕ ಮಾಡಬೇಕು ಅಂತ ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯಿಸ್ತಾ ಇದ್ದೇವೆ. ಈ 7 ಬೇಡಿಕೆಗಳನ್ನ ಇಟ್ಟು ದಿನಾಂಕ 25/3/2025 ರಾಜಧಾನಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು 3 ರಿಂದ 5 ಲಕ್ಷ ಜನರನ್ನ ಸೇರಿಸಿ ಒಂದು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟೋ ಕೆಲಸವನ್ನ ನಾವು ಚಾಟಿ ಬೀಸೋ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೇವೆ.